ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24FE ಸ್ಮಾರ್ಟ್ಫೋನ್ ಇದೆ. ಸ್ಯಾಮ್ಸಂಗ್ ಅವರು ಈ FE ಸೀರೀಸ್ನಲ್ಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಪೆಸಿಫಿಕೇಶನ್ ನೀಡಿ ಸ್ವಲ್ಪ ಕಡಿಮೆ ಬೆಲೆಗೆ ಈ ಫೋನ್ನ ಲಾಂಚ್ ಮಾಡ್ತಾರೆ. ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24FE 60,000 ರೂಪಾಯಿಂದ ಶುರುವಾಗ್ತಾ ಇದೆ. ಇಷ್ಟೊಂದು ದುಡ್ಡು ಕೊಟ್ಟು ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ? ಅಂಥದ್ದು ಏನಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸು, ಅದರಲ್ಲಿ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು, ಡಾಟಾ ಕೇಬಲ್ಲು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾರೆ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ವೆಯ್ಟ್ ಇದೆ, ಆಯಿತಾ. 213 ಗ್ರಾಮ್ ವೆಯ್ಟ್ ಇದೆ ಮತ್ತು 8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ವೆಯ್ಟ್ ಇದೆ, ಆದರೆ ಬ್ಯಾಲೆನ್ಸ್ಡ್ ಆಗಿದೆ. ನಮಗೆ ಇದರಲ್ಲಿ ದೊಡ್ಡ ಬ್ಯಾಟ್ರಿ ಸಿಗ್ತಾ ಇರೋದ್ರಿಂದ ಓಕೆ ಅಂತೀನಿ. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ಸನ್ನು ಹೊಂದಿರುವಂಥದ್ದು, ಆಯಿತಾ. ಹಿಂದ್ಗಡೆನೂ ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸನ್ನು ಕೊಟ್ಟಿರುವಂಥದ್ದು ನನಗೆ ಇಂಪ್ರೆಸ್ ಮಾಡ್ತು. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ. ಬೆಜಲ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಈ ಬೆಲೆಗೆ. ಬಾಟಮ್ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ, ಆಯಿತು, ಇನ್ನೂ ಕಡಿಮೆ ಇರ್ಬೋದಾಗಿತ್ತು. ಕಳೆದ ವರ್ಷದ S23FE ಕಂಪೇರ್ ಮಾಡ್ಕೊಂಡ್ರಂತೂ ಸ್ವಲ್ಪ ಸಣ್ಣ ಬೆಜಲ್ ಅಂತಲೇ ಅನ್ಬೋದು. ಫ್ರಂಟಿಂದ ಲುಕ್ಕು ಚೆನ್ನಾಗಿದೆ. ಹಿಂದಕ್ಕೆ ಬಂತು ಅಂದರೆ ಗ್ಲಾಸಿ ಫಿನಿಶು, ಬಟ್ ಸ್ಮಡ್ಜಸ್ ಆಗಲ್ಲ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸೇಮ್ S24 ಪ್ಲಸ್ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಮ್ರಾ ಪ್ಲೇಸ್ಮೆಂಟು, ಟ್ರಿಪಲ್ ಕ್ಯಾಮ್ರಾ, ಸಿಂಗಲ್ LED ಫ್ಲ್ಯಾಶು, ಸಖತ್ತು ಪ್ರೀಮಿಯಮ್ ಆಗಿ ಕಾಣುತ್ತೆ, ಆಯಿತಾ. ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಅಲ್ಯೂಮಿನಿಯಂ ಫ್ರೇಮು, ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ನಮಗೆ ಸಿಗ್ತಾ ಇಲ್ಲ. ಜೊತೆಗಿದು IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು, ಸೂಪರ್ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ ಅಂತೀನಿ. ಬೆಜಲ್ ಒಂಚೂರು ಕಡಿಮೆ ಇದ್ದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.7 ಇಂಚಿಂದು ಡೈನಮಿಕ್ AMOLED ಡಿಸ್ಪ್ಲೇ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು FE ಸೀರೀಸ್ನಲ್ಲಿ ಲಾರ್ಜೆಸ್ಟ್ ಡಿಸ್ಪ್ಲೇ ಇಲ್ಲಿಯವರೆಗೆ. ಜೊತೆಗೆ ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಕೂಡ ಹೌದು. 1900 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸ್ಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ. ಇದಕ್ಕೆ ವಿಷನ್ ಬೂಸ್ಟರ್ ಡಿಸ್ಪ್ಲೇ ಅಂತ ಕರೀತಾರೆ. ಸೊ ತುಂಬ ಆ್ಯಕ್ಯುರೇಟ್ ಕಲರ್ಸನ್ನು ಇದು ನಮಗೆ ಡಿಸ್ಪ್ಲೇ ಮಾಡುತ್ತೆ. ಚೆನ್ನಾಗಿದೆ ಡಿಸ್ಪ್ಲೇ. ಒಟ್ಟಿಗೆ ಸದ್ಯಕ್ಕೆ ಈ 128 GB ಸ್ಟೋರೇಜ್ ವೇರಿಯಂಟ್ ಬೆಲೆಗೇನೆ 256 GB ಸ್ಟೋರೇಜ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಒಂದು ಸ್ವಲ್ಪ ಕಡಿಮೆಗೆ ಸಿಗ್ಬೋದು ನಿಮಗೆ, ಬ್ಯಾಂಕ್ ಆಫರ್ ಅದು ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು. ನಂತರ ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಮತ್ತು ಸ್ಟೋರೇಜ್ ಟೈಪ್ ಕೂಡ ಅಷ್ಟೇ UFS 4.0 ಕೊಟ್ಟಿದ್ದಾರೆ, ಯಾವುದೇ ಕಾಂಪ್ರಮೈಸ್ ರ್ಯಾಮು ಮತ್ತು ಸ್ಟೋರೇಜ್ನಲ್ಲಿ ಆಗಿಲ್ಲ. ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಸ್ಯಾಮ್ಸಂಗ್ ಅವ್ರದ್ದು Exynos 2400e ಪ್ರೊಸೆಸರ್ ಅಂತ. ಇದು ನಾರ್ಮಲ್ Exynos 2400ಗಿಂತ ಸ್ವಲ್ಪ ಅಂಡರ್ ಕ್ಲಾಕ್ ಆಗಿರುವಂಥ ಪ್ರೊಸೆಸರ್, ಆಯಿತಾ. ಬಟ್ ಸ್ಟಿಲ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು Antutu ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 14,95,000 ರೇಟಿಂಗನ್ನು ಕೊಡ್ತಾ ಇದೆ. 14,95,000 ಅಂತ ಅಂದರೆ ಒಂದು ರೀತಿ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಲೆವೆಲ್ಗೆ ಇರುವಂಥ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಟೆಂಪ್ರೇಚರ್ ವೇರಿಯೇಷನ್ನು ಮತ್ತು ಬ್ಯಾಟ್ರಿ ಡ್ರೈನ್ನ ಕೂಡ ಟೆಸ್ಟ್ ಮಾಡಿದ್ವು. ಎರಡೂ ಕೂಡ ಒಂದು ಲೆವೆಲ್ಗೆ ನಾರ್ಮಲ್ ಅಂತ ಅನ್ನಿಸ್ತು. Exynos ಕೆಲವೊಂದು ಸಲ ಬಿಸಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮಗೆ ಅಂಥ ಹೆವಿ ಬಿಸಿ ಆಗುತ್ತೆ ಫೋನ್ ಅಂತ ಅನ್ನಿಸ್ಲಿಲ್ಲ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು ನಾವು. ಸೊ ಇದರಲ್ಲಿ ನಮಗೆ ರೇಟ್ ರೇಸಿಂಗ್ ಸಿಗ್ತಾ ಇದೆ, ಆಯಿತಾ. ಸೊ ಲಾಸ್ಟ್ ಟೈಮ್ S23FEಯಲ್ಲೂ ಕೂಡ ರೇಟ್ ರೇಸಿಂಗ್ ಇತ್ತು. ಅದಕ್ಕಿಂತ ಮಚ್ ಬೆಟರ್ ರೇಟ್ ರೇಸಿಂಗ್ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಮತ್ತು ವೇಪರ್ ಚೇಂಬರ್ ಕೂಲಿಂಗ್ ಕೂಡ ಅಷ್ಟೇ ಇಂಪ್ರೂವ್ ಆಗಿದೆ. ಕಳೆದ ವರ್ಷದ FE ಮಾಡೆಲಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಲಾರ್ಜರ್ ಇದೆ. ಗೇಮಿಂಗ್ ಟೈಮಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಫೋನ್ ಬಿಸಿ ಆಗುತ್ತೆ, ಆಯಿತಾ. ಬಿಸಿ ಆಗುತ್ತೆ ಬಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ರೀತಿ. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ನಂಗೆ ಹೋಯಿತು. ಸೊ ನಿಮಗೆ 90 FPS ಪ್ಲಸ್ ಫ್ರೇಮ್ ರೇಟ್ ಸಿಗುತ್ತೆ. ಸ್ಮೂತಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸು. ಹೈಯೆಸ್ಟ್ ಅಂತ ಅಂದರೆ ಅಲ್ಟ್ರಾ HDR ಆಪ್ಷನ್ ಇದೆ, ಅದರಲ್ಲೂ ಕೂಡ ನಿಮಗೆ ಅಲ್ಟ್ರಾ ತನಕ ಹೋಗುತ್ತೆ. ಇದರಲ್ಲೂ ಕೂಡ ಒಂದು ಲೆವೆಲಿಗೆ ಪ್ಲೇಯಬಲ್, ಆಯಿತಾ. ಸೊ ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ನಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ. ಕೆಲವೊಂದು ಟೈಮ್ ಬಿಸಿ ಆಗ್ಬೋದು, ಬಿಟ್ಟರೆ ಆರಾಮಾಗಿ ಎಲ್ಲ ಗೇಮ್ಗಳನ್ನು, ಎಲ್ಲ ಅಪ್ಲಿಕೇಶನ್ಗಳನ್ನು ತುಂಬ ಸ್ಮೂತಾಗಿ ನೀವು ಯೂಸ್ ಮಾಡ್ಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಟೋಟಲ್ 3 ಕ್ಯಾಮ್ರಾ ಇದೆ, ಆಯಿತಾ. ರೇರಲ್ಲಿ ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು
50 MP f1.8 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಆಯಿತಾ. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಕ್ಯಾಮ್ರಾನ ಹಾಕಿದ್ದಾರೆ ಆಯಿತಾ. S24 ಲೆಂಗಿದೆ ಕ್ಯಾಮ್ರಾ, ಸೇಮ್ ಅದೇ ರೀತಿ S24FE ಕೂಡ ಅಷ್ಟೇ ಚೆನ್ನಾಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ ಟೆಲಿಫೋಟೋ ಲೆನ್ಸ್ ಇದೆ ಇನ್ನೊಂದು 8 MP ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಸೊ ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಇದು ಪೋರ್ಟ್ರೇಟ್ ಶಾರ್ಟ್ಸನ್ನು ತುಂಬ ಚೆನ್ನಾಗಿ ತೆಗೆಯುತ್ತೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ ಅನ್ನಿಸ್ತು. ಕಲರ್ಸ್ ಕೂಡ ಅಷ್ಟೇ ಆಯಿತಾ, ತುಂಬ ನ್ಯಾಚುರಲಾಗಿ ತೆಗೆಯುತ್ತೆ. ಸ್ಯಾಮ್ಸಂಗ್ ಡಿಸ್ಪ್ಲೇ ಕೂಡ ಒಂದು ಲೆವೆಲ್ ನ್ಯಾಚುರಲ್ ಆಗಿರುತ್ತೆ. ಈವನ್ ಫೋಟೋ ಕೂಡ ತುಂಬ ನ್ಯಾಚುರಲ್ ಆಗಿರುತ್ತೆ. ನೀವೆಷ್ಟು ಸಲ ರೀಲ್ಸಲ್ಲಿ ನೋಡಿರ್ಬೋದು ಆಯಿತಾ. ಫೋನಲ್ಲಿ ನೀವು ಸ್ಯಾಮ್ಸಂಗ್ ಫೋನಲ್ಲಿ ತೆಗೆದುಬಿಟ್ಟು ಕಲ್ಗಳ ಮಧ್ಯ ಎಲ್ಲ ಇಟ್ಬಿಟ್ರೆ ಗೊತ್ತಾಗಲ್ಲ ಎಲ್ಲಿದೆ ಫೋನ್ ಅನ್ನೋದೇ ಗೊತ್ತಾಗಲ್ಲ. ಸೊ ಆ ರೀತಿ ಆ್ಯಕ್ಯುರೇಟಾಗಿ ಇದು ಫೋಟೋಸನ್ನು ಕ್ಲಿಕ್ ಮಾಡುತ್ತೆ. ನಂತರ 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಈ ವೈಡ್ ಆ್ಯಂಗಲ್ ಲೆನ್ಸು ಪರವಾಗಿಲ್ಲ ಒಂದು ಲೆವೆಲ್ಗೆ ಅಂತ ನಾನು ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಕೇವಲ 10 MP ಫ್ರಂಟ್ ಕ್ಯಾಮ್ರಾ, ಬಟ್ ಕ್ಲಾರಿಟಿ ಚೆನ್ನಾಗಿದೆ, ಡೀಟೇಲ್ಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಒಂದು ಲೆವೆಲ್ಗೆ ವೈಡ್ ಆಗಿ ಸಹ ಇದೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ 4K 60 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಎರಡರ ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು. ಸೊ ಆರಾಮಾಗಿ ಇದರಲ್ಲಿ ವ್ಲಾಗನ್ನು ಸಹ ಮಾಡ್ಬೋದು. ಜೊತೆಗೆ ಇದರಲ್ಲಿ AI ಫೀಚರ್ಗಳು ಕೂಡ ಹೆವಿ ಇದೆ ಆಯಿತಾ. ಇದೇ ಮೊದಲ ಬಾರಿಗೆ ಈ FE ಸೀರೀಸ್ನಲ್ಲಿ ನಮಗೆ ಪ್ರೋ ವಿಷನ್ ಎಂಜಿನ್ ಸಿಗ್ತಾ ಇದೆ. ಸೊ ಈ ಮುಖಾಂತರ ನಾವು AI ಯೂಸ್ ಮಾಡಿಕೊಂಡು ಇಂಟೆಲಿಜೆಂಟಾಗಿ ಝೂಮನ್ನು ಮಾಡ್ಬೋದು. ಅಂದರೆ ನೀವು ಫೋಟೋ ಶೂಟ್ ಮಾಡಿದ್ಮೇಲೂ ಕೂಡ AI ಮುಖಾಂತರ ಝೂಮ್ ಮಾಡ್ಕೋಬೋದು ಆಯಿತಾ. ಸೊ ಒಂದು ರೀತಿ ಅನೌನ್ಸ್ ಮಾಡುತ್ತೆ ಝೂಮನ್ನು. ಇನ್ನು ಅಂದರೆ ನೀವು ಆಪ್ಟಿಕಲಿ ಯಾವ ರೀತಿ ಝೂಮ್ ಮಾಡ್ತೀರಾ ಅದೇ ರೀತಿ ಝೂಮ್ ಮಾಡೋ ರೀತಿ, ಬಟ್ AI ಮುಖಾಂತರ ಮಾಡುತ್ತೆ ಆಯಿತಾ. ನಂತರ ನೈಟ್ ಪೋರ್ಟ್ರೇಟ್ ಸಹ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಇಂಟೆಲಿಜೆಂಟ್ ಸ್ಲೋ ಮೋಷನ್, ನಾರ್ಮಲಿ ಶೂಟ್ ಮಾಡಾದಮೇಲೆ ನೀವು ಸ್ಲೋ ಮೋಷನ್ ಕ್ರಿಯೇಟ್ ಮಾಡ್ಬೋದು. ಅಡಿಷ್ನಲ್ ಫ್ರೇಮ್ಸನ್ನು AI ಮುಖಾಂತರ ಆ್ಯಡ್ ಮಾಡುತ್ತೆ. ಸೂಪರ್ ಫೀಚರ್ ಅಂತೀನಿ ಆಯಿತಾ. ಮತ್ತು ನೀವು ಈ ಒಂದು ಕ್ಯಾಮ್ರಾ ಮುಖಾಂತರ HDR ವಿಡಿಯೋನ ಕೂಡ ಶೂಟ್ ಮಾಡ್ಬೋದು. ಸೊ ಇದು ಕೂಡ ಫಸ್ಟ್ ಟೈಮ್, ಏನು ಹೇಳಿದೆ ಎಲ್ಲ ಕೂಡ ಫಸ್ಟ್ ಟೈಮ್ FE ಸೀರೀಸಲ್ಲಿ ಬರ್ತಾ ಇರೋದು. ಇದಕ್ಕಿಂತ ಮುಂಚೆ ಮೇಯ್ನ್ S24 ಸೀರೀಸ್, S23 ಸೀರೀಸಲ್ಲೆಲ್ಲ ಇತ್ತು ಆಯಿತಾ. ಸೊ ಈ FE ಸೀರೀಸ್ನಲ್ಲಿ ಫಸ್ಟ್ ಟೈಮ್ ನಾವು ಕ್ಯಾಮ್ರಾದಲ್ಲೇ HDR, ಅದು ಕೂಡ ನಿಮಗೆ ಇನ್ಸ್ಟಾಗ್ರಾಮ್ ಕ್ಯಾಮ್ರಾದಲ್ಲೂ ಕೂಡ ಈ HDR ಫೀಚರ್ ಎಲ್ಲ ಸಿಗ್ತಾ ಇದೆ. ಸೊ HDRನಲ್ಲೇ ನೀವು ಆರಾಮಾಗಿ ಡೈರೆಕ್ಟಾಗಿ ಶೂಟ್ ಮಾಡ್ಬೋದು. ಮತ್ತು AI ಎಡಿಟಿಂಗ್ ಫೀಚರು ಇತ್ತೀಚೆಗಂತೂ ಎಲ್ಲ ಫೋನ್ಗಳಲ್ಲೂ ಕೂಡ ಸಿಗ್ತದೆ. ಇದರಲ್ಲೂ ಕೂಡ ಅಷ್ಟೇ ನಮಗೆ ಜನರೇಟಿವ್ ಅಸಿಸ್ಟ್ ಫೀಚರ್ ಆಗಿರ್ಬೋದು, ಪೋರ್ಟ್ರೇಟ್ ಸ್ಟುಡಿಯೋ ನಮಗೆ ಇದರಲ್ಲೂ ಕೂಡ ಸಿಗ್ತದೆ. ಫ್ಲ್ಯಾಗ್ಶಿಪ್ ಲೆವೆಲ್ ಫೀಚರು, ಮೋಷನ್ ಕ್ಲಿಪ್ಪಿಂಗ್ ಎಲ್ಲ ಅದರಲ್ಲೂ ಇರುತ್ತೆ, ಇದರಲ್ಲೂ ಇದೆ. ನಂತರ ಫೋಟೋ ರೀಮಾಸ್ಟರ್ ಮಾಡುವಂಥದ್ದು, ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಹಳೆಯ ಫೋಟೋ ಇದ್ದರೆ ಅದನ್ನು ಒಂದು ರೀತಿ ರೀಮಾಸ್ಟರ್ ಮಾಡುತ್ತೆ, ಕ್ಲಾರಿಟಿ ಡೀಟೇಲ್ಸ್ ಎಲ್ಲ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಈ ಫೋನಲ್ಲೂ ಸಹ ಸ್ಕೆಚ್ ಟು ಇಮೇಜ್ ಫೀಚರ್ ಇದೆ ಆಯಿತಾ. ಹೆವಿ ಫೀಚರು. ನಮ್ಮ ಫೋಟೋನ ವೆಯ್ಟ್ ಮಾಡಿಬಿಟ್ಟು ಅದರಲ್ಲಿ ಡ್ರಾ ಮಾಡಿದ್ರೆ ಅದನ್ನು ಆ್ಯಕ್ಚುಯಲ್ ಇಮೇಜಿಗೆ ಕನ್ವರ್ಟ್ ಮಾಡುತ್ತೆ. ನಮ್ಮ ಕೈಯಲ್ಲಿ ಈ ರೀತಿ ಇಟ್ಕೊಂಬಿಟ್ಟು ರೋಸನ್ನು ಆ್ಯಡ್ ಮಾಡುವಂಥ, ಅಂದರೆ ಡ್ರಾ ಮಾಡಿದ್ರೆ ರೋಸ್ನ ಆ್ಯಡ್ ಮಾಡುತ್ತೆ, ಆ ರೀತಿ ಆಯಿತಾ. ಹೆವಿ ಫೀಚರ್, ಹೆವಿ AI ಫೀಚರು. ಇನ್ನು OSಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನಮಗೆ Android 14 ಬೇಸ್ ಮಾಡಿ ಆಗ್ತಿರುವಂಥ One UI 6.1 ಸಿಗ್ತಾ ಇದೆ. ಸೊ ಈ OS ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಬೆಳೆದಿರೋಂಥ ಅಪ್ಲಿಕೇಶನ್ ಯಾವುದೂ ಇಲ್ಲ. ಜೊತೆಗೆ ಈ ಫೋನಿಗೆ 7 ವರ್ಷಗಳ OS ಅಪ್ಡೇಟು. 7 ವರ್ಷ ಗುರು, ಯಪ್ಪ ದೇವ್ರೆ. ಆಲ್ರೆಡಿ ಇದಕ್ಕೆ Android 14 ಇದೆ. ಸೊ ನೆಕ್ಸ್ಟು 15, 16, 17, 18, 19, 21 Android 21 ತನಕ ನಿಮಗೆ OS ಅಪ್ಡೇಟ್ ಕೊಡ್ತಾರೆ. ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೂಡ ಕೊಡ್ತಾರೆ. ಅನ್ಬಿಲೀವಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ಅನ್ನಿಸ್ತಂಗೆ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಹೈಯೆಸ್ಟ್ OS ಅಪ್ಗ್ರೇಡನ್ನು ಸ್ಯಾಮ್ಸಂಗ್ ಅವ್ರು ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಜೊತೆಗೆ ಇದರಲ್ಲಿ ನಮಗೆ ಗ್ಯಾಲಕ್ಸಿ AI ಫೀಚರ್ ಕೂಡ ಸಿಗ್ತಾ ಇದೆ. ಸೊ ಸೆಟ್ಟಿಂಗಲ್ಲಿ ನಿಮಗೆ ಗ್ಯಾಲಕ್ಸಿ AI ಒಂದು ಹೊಸ ಟ್ಯಾಬನ್ನು ಕೊಟ್ಟಿದ್ದಾರೆ. ಏನೆಲ್ಲ AI ಫೀಚರ್ ನಮಗೆ ಇದರಲ್ಲಿ ಸಿಗ್ತದೆ ಅಂತ ಇದರಲ್ಲಿ ಲಿಸ್ಟ್ ಇದೆ ಆಯಿತಾ. ಕಾಲ್ ಅಸಿಸ್ಟ್ ಫೀಚರು ಇದರಲ್ಲೂ ಕೂಡ ಸಿಗ್ತದೆ ಆಯಿತಾ. ಫ್ಲ್ಯಾಗ್ಶಿಪ್ ಫೋನ್ ಇರ್ತಿತ್ತು. ಸೊ ಕಾಲ್ ಅಸಿಸ್ಟ್, ಕಾಲ್ ಬಂದಾಗ ನೀವು ಬೇರೆ ಲ್ಯಾಂಗ್ವೇಜಿಗೆ ನೀವು ಆರಾಮಾಗಿ ವಾಯ್ಸನ್ನು ಡೈರೆಕ್ಟಾಗಿ ಲೈವ್ ಆಗಿ ಅದೇ ಟ್ರಾನ್ಸ್ಲೇಟ್ ಮಾಡುತ್ತೆ ಆಯಿತಾ. ಮತ್ತು ಚಾಟ್ ಅಸಿಸ್ಟ್ ಫೀಚರ್ ಸಹ ಇದೆ. ಸೊ ಚಾಟಲ್ಲಿ ಅಂದರೆ ನೀವು ಅದನ್ನು ಚಾಟನ್ನು ನಿಮ್ಗೆ ಇಷ್ಟ ಬಂದಂಗೆ ಅದೇ ಡ್ರಾಫ್ಟ್ ಮಾಡಿಕೊಡುತ್ತೆ ನಿಮಗೆ. ಪ್ರೊಫೆಷ್ನಲ್ ಆಗಬೇಕಾ, ಕ್ಯಾಶುವಲ್ ಆಗಬೇಕಾ, ಪೊಲೈಟ್ ಆಗಬೇಕಾ, ನೀವೇ ಇದು ಮಾಡ್ಬೋದು. ಇಂಟರ್ಪ್ರಿಟರ್ ಸಹ ಇದೆ, ಬೇರೆ ಭಾಷೆಯವ್ರದ್ದು ಡೈರೆಕ್ಟಾಗಿ ಲೈವ್ ಆಗಿ ನಿಮಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ನೋಟ್ ಅಸಿಸ್ಟ್ ಫೀಚರ್, ನೋಟ್ ಮಾಡ್ಬೇಕಾದ್ರೆ ಅದೇನೇ ನೀವು ಸಮ್ಮರೈಸ್ ಮಾಡೋದಾಗಿರ್ಬೋದು, ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ಎಲ್ಲ ಅದನ್ನು ಕೂಡ ಮಾಡುತ್ತೆ. ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟ್ ಇದು ಕೂಡ ಅಷ್ಟೇ, ನೋಟಲ್ಲೇ ನಿಮಗೆ ಡೈರೆಕ್ಟಾಗಿ ನೀವು ಏನಾದರೂ ಒಂದು ಕ್ಲಾಸನ್ನು ಅಟೆಂಡ್ ಮಾಡ್ತಿರ್ಬೋದು, ಡೈರೆಕ್ಟಾಗಿ
ಅದರೊಳಗಡೆ ರೆಕಾರ್ಡ್ ಮಾಡ್ಕೊಂಡ್ರಿ ಅಂದರೆ ಆ ರೆಕಾರ್ಡ್ ಮಾಡ್ಕೊಂಡಿರೋದನ್ನ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡಿ ಸಮ್ಮರೈಸ್ ಮಾಡುತ್ತೆ ನಿಮ್ಗೆ ಆ ರೀತಿ. ಬ್ರೌಸರ್ ಅಸಿಸ್ಟ್ ಫೀಚರ್ ಸಹ ಇದೆ. ಬ್ರೌಸರ್ನಲ್ಲಿ ನೀವು ಫುಲ್ ಒಂದು ವೆಬ್ಸೈಟ್ ಓದೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ನಿಮ್ದು ಐಕಾನ್ ಇರುತ್ತಲ್ವ, ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಅದೇ ಸಮ್ಮರೈಸ್ ಮಾಡುತ್ತೆ. ಈ ರೀತಿ ಅನೇಕ ಫೀಚರ್ಗಳು ನಮಗೆ ಈ ಒಂದು ಗ್ಯಾಲಕ್ಸಿ AI ಮುಖಾಂತರ ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ಸರ್ಕಲ್ ಟು ಸರ್ಚ್ ಫೀಚರ್ ಕೂಡ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಸೊ ಆರಾಮಾಗಿ ಹೋಮ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಸರ್ಕಲ್ ಟು ಸರ್ಚ್ ಫೀಚರ್ ಟ್ರಿಗರ್ ಆಗಿದೆ. ಸರ್ಕಲ್ ಮಾಡಿದ್ರೆ ಸಾಕು, ನಾವು ಆರಾಮಾಗಿ ಅದು ಗೂಗಲ್ನಲ್ಲಿ ಇಮೇಜ್ ಸರ್ಚನ್ನು ಮಾಡಿದೆ. ಸೂಪರ್ ಗುರು, ಅಪ್ಪ ಹೆವಿ ಫೀಚರ್, ಫ್ಲ್ಯಾಗ್ಶಿಪ್ ಲೆವೆಲ್ ಫೋನ್ ಫೀಚರ್ ನಮಗೆ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ನಮಗೆ ಸಿಗ್ತಾ ಇದೆ. ಸೊ HD ಕಂಟೆಂಟನ್ನು ನೀವು ಆರಾಮಾಗಿ ಪ್ಲೇ ಮಾಡ್ಬೋದು. ನಾಕ್ ಸೆಕ್ಯೂರಿಟಿ ಸಹ ನಮಗೆ ಸಿಗ್ತಾ ಇದೆ. ಸೆಕ್ಯೂರಿಟಿ ಟ್ಯಾಬಲ್ಲಿ ನಮಗೆ ಹೆವಿ ಅಡಿಷ್ನಲ್ ಫೀಚರ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಆಯಿತಾ. ಲಾಸ್ಟ್ ಡಿವೈಸ್ ಪ್ರೊಟೆಕ್ಷನ್ ಅಂತ ಇನ್ಬಿಲ್ಟ್ ಆಗಿ ಕೆಲವೊಂದು ಫೀಚರ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 4700 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ. 25 ವ್ಯಾಟಲ್ಲಿ ಈ ಫೋನು ವೈರ್ಡ್ ಚಾರ್ಜಿಂಗ್ ಆದರೆ ಈವನ್ ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 15 ವ್ಯಾಟಲ್ಲಿದು ವೈರ್ಲೆಸ್ ಚಾರ್ಜ್ ಆಗುತ್ತೆ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ನಿಮ್ಮ ಬಡ್ಸನ್ನು ವಾಚನ್ನು ಚಾರ್ಜ್ ಬೇಕಾದರೂ ಮಾಡ್ಕೊಬೋದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ಮೀಡಿಯಾ ಕನ್ಸಂಪ್ಷನ್ಗೆ ಸೂಪರ್ ಅಂತಾನೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಸಹ ನಮಗೆ ಸಿಗ್ತದೆ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. NFC ಸಹ ಇದೆ. ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ ತುಂಬ ಚೆನ್ನಾಗಿ ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ಗಳನ್ನು ಈ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಬೆಲೆಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಸದ್ಯಕ್ಕೆ 60,000 ಇದೆ. ನೋಡಿ ನಿಮ್ಗೆ ಅಷ್ಟು ಬಡ್ಜೆಟ್ ಇದೆ ಅಂತ ಅಂದರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು FE ಸೀರೀಸ್ನ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ಫೋನ್ ಚೆನ್ನಾಗಿದೆ, ಬೆಸಲ್ ಒಂಚೂರು ಚೆನ್ನಾಗಿದೆ, ಇನ್ನೂ ಸಖತ್ತಾಗಿರ್ತಿತ್ತು. ಸೊ ನಿಮಗೆ ಈ ಫೋನ್ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.